ಸ್ನೇಹಿತರೆ, ಇಂದಿನ ಕ್ರಿಕೆಟ್ ಲೋಕದಲ್ಲಿ ಸೂಪರ್ ಓವರ್ ಎಂದರೆ ನಮಗೆಲ್ಲ ಒಂದು ಸಾಮಾನ್ಯ ವಿಷಯ. ಆದರೆ ಈ ಐತಿಹಾಸಿಕ ಪದ್ಧತಿ ಮೊದಲು ಎಲ್ಲಿ ಯಾವಾಗ ಶುರುವಾಯಿತು ಗೊತ್ತಾ? ಬನ್ನಿ 2008ರ ಆ ರೋಚಕ ಕ್ಷಣಗಳನ್ನು ಮೆಲುಕು ಹಾಕೋಣ. ವೆಸ್ಟ್ ಇಂಡೀಸ್ ತಂಡದ ದಿಗ್ಗಜರಾದ ಕ್ರಿಸ್ ಗೇಲ್ ಮತ್ತು ಕ್ಸೇವಿಯರ್ ಮಾರ್ಷಲ್ ಅವರು ಬ್ಯಾಟಿಂಗ್ ಇಳಿದರು. ಡೇನಿಯಲ್ ಬೆಟರಿ ಬೌಲಿಂಗ್ ಆರಂಭಿಸಿದರು. ಗೇಲ್ ಯಾವುದೇ ಸಮಯ ವ್ಯರ್ಥ ಮಾಡದೆ ಆಡಿದ ಮೊದಲ ಎಸೆತವನ್ನೇ ಅಂಗಳದ ಹೊರಗೆ ಅಟ್ಟುವ ಮೂಲಕ ಬೃಹತ್ ಸಿಕ್ಸರ್ ಸಿಡಿಸಿದರು. ಎರಡನೇ ಎಸೆತದಲ್ಲಿ ರನ್ ಗಳಿಸುವ ಭರದಲ್ಲಿ ಮಾರ್ಷಲ್ ರನ್ಔಟ್ ಆದರು. ಆದರೂ ಗೇಲ್ ಎದೆಗುಂದಲಿಲ್ಲ. ಹೊಸದಾಗಿ ಬಂದ ಚಂದ್ರಪಾಲ್ ಅವರಿಗೆ ಸ್ಟ್ರೈಕ್ ಬಿಟ್ಟುಕೊಡದೆ ಮೂರನೇ ಎಸೆತವನ್ನು ಮತ್ತೆ ಸಿಕ್ಸರ್ಗೆ ಇಟ್ಟಿದ್ರು. ನಾಲ್ಕನೇ ಎಸೆತವು ಬೌಂಡರಿಯನ್ನು ದಾಟಿ ಸಿಕ್ಸರ್ಗೆ ಹೋಯಿತು. ಐದನೇ ಎಸೆತದಲ್ಲಿ ಗೇಲ್ ಪವರ್ಫುಲ್ ಬೌಂಡರಿ ಬಾರಿಸಿದರು. ಅಂತಿಮ ಎಸೆತದಲ್ಲಿ ತುಸು ಎಡವಿದರೂ ಚಾಣಾಕ್ಷತನದಿಂದ 2 ರನ್ ಓಡಿ ವೆಸ್ಟ್ ಇಂಡೀಸ್ ತಂಡಕ್ಕೆ ಒಟ್ಟು 25 ರನ್ಗಳ ಬೃಹತ್ ಮೊತ್ತವನ್ನು ತಂದುಕೊಟ್ರು. ನಂತರ ನ್ಯೂಜಿಲೆಂಡ್ ತಂಡದ ಬ್ಯಾಟಿಂಗ್. ಸುಲೆಮಾನ್ ಬೆನ್ ಬೌಲಿಂಗ್ ದಾಳಿ ನಡೆಸಿದರು. ಜೇಕಬ್ ಓರಮ್ ಮೊದಲ ಎಸೆತವನ್ನೇ ಸಿಕ್ಸರ್ಗೆ ಅಟ್ಟಿದರು. ಎರಡನೇ ಎಸೆತದಲ್ಲಿ 2 ರನ್ ಗಳಿಸಿದರು. ಆದರೆ ಮೂರನೇ ಎಸೆತದಲ್ಲಿ ಕ್ಯಾಚ್ ನೀಡುವ ಮೂಲಕ ಔಟ್ ಆದರು. ನಂತರ ಟೇಲರ್ ಬಾರಿಸಿದ ಸಿಕ್ಸರ್ ನೋಬಾಲ್ ಆಗಿ ಬದಲಾಯಿತು. ಆದರೆ ಗೆಲುವಿಗೆ 3 ಎಸೆತಗಳಲ್ಲಿ 11 ರನ್ ಬೇಕಿದ್ದಾಗ ಸುಲೇಮಾನ್ ಬೆನ್ ಎಸೆದ ಆ ಮಾರಕ ಯಾರ್ಕರ್ಗೆ ಸ್ಟಂಪುಗಳು ಚೂರಾದವು. ಇದರೊಂದಿಗೆ T20 ಇತಿಹಾಸದ ಮೊದಲ ಸೂಪರ್ ಓವರ್ನಲ್ಲಿ ವೆಸ್ಟ್ ಇಂಡೀಸ್ ಐತಿಹಾಸಿಕ ಜಯ ಸಾಧಿಸಿತು.